ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಾಗೇಶ್ ಮಾತಾಡ್ತಾ ಇರೋದು. ನೀವು ನೋಡ್ತಾ ಇದ್ದೀರಾ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಮನೆಗೆ ಲಾಯರ್ ಬಂದಿದ್ದಾರೆ. ಅಭಿಯನ್ನ ಫೈಲ್ ಇಟ್ಕೊಂಡು ಚೆಕ್ ಮಾಡ್ತಾ ಇದ್ದಾನೆ. ಟಿಂಪಿ ಇದ್ದಾರೆ, ಚಕ್ರಿಯನ್ನು ಕುಂತಿದ್ದಾರೆ. ಮಮತಾ ಮತ್ತು ಕಲ್ಯಾಣ್ ಬಂದರು. ಏನು ನಡೀತಾ ಇದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಲಾಯರ್ ಯಾಕೆ ಬಂದಿದ್ದಾರೆ, ಏನು ವಿಷಯ ಇರ್ಬೋದು ಅಂತ ಕ್ಯೂರಿಯಾಸಿಟಿ ನಿಮ್ಗೆ ಇರ್ಬೋದು. ಖಂಡಿತ ಆ ಕ್ಯೂರಿಯಾಸಿಟಿಗೆ ನಾನು ಉತ್ತರ ಕೊಡ್ತೀನಿ. ಅದರ ಮಧ್ಯದಲ್ಲಿ ಫನ್ ಟೈಮ್ ನೋಡಿ. ಮಮತಾ ಅವರು ಯಾವುದೋ ಒಂದು ಸಣ್ಣ ವಿಷಯಕ್ಕೆ ಖುಷಿ ನಗ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಖುಷಿನಲ್ಲಿ ಹಾಯ್ ಮಾಡ್ತಾ ಇದ್ದಾರೆ, ಮೂತಿ ತಿರುಗಿಸ್ತಾ ಇದ್ದಾರೆ. ವಿಷಯ ಅದೆಲ್ಲ ಇರಲಿ, ಮುಂದೆ ನೋಡೋಣ ಏನು ವಿಷಯ ಅಂತ. ಫೈಲ್ ಇಟ್ಕೊಂಡು ಚೆಕ್ ಮಾಡ್ತಾ ಇರೋ ಅಭಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಸೊ ಹಿಂದೆ ಮನೆಯಲ್ಲಿ IT ಡಿಪಾರ್ಟ್ಮೆಂಟಿಂದ ರೈಡ್ ಆಗಿದೆ. ಮನೆಯಲ್ಲಿದ್ದ ಚಿನ್ನ, ದುಡ್ಡು, ಡಾಕ್ಯುಮೆಂಟ್ಸು ಅದೆಲ್ಲ ಹೋಗಾಗಿದೆ. ಈಗ ಅವ್ರ ಕೈಲಿ ಬರೀ ಕೈಲಾಗಿದೆ. ಅಭಿ ಇದನ್ನು ಹೀಗೆ ಬಿಟ್ಟರೆ ನಮ್ಮ ಆಫೀಸು ವ್ಯಾಲ್ಯೂ ಹಾಳಾಗುತ್ತೆ ಅಂತ ಹೇಳಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ವಿಷಯ ಏನಪ್ಪ ಅಂದರೆ, ಸಂಯುಕ್ತಾಗಿ ಇನ್ಚಾರ್ಜ್ ಇತ್ತು, ಆಫೀಸ್ ಇನ್ಚಾರ್ಜು, ಸೈನಿಂಗ್ ಅಥಾರಿಟಿ ಇತ್ತು. ಇನ್ನು ಮುಂದೆ ಸಂಯುಕ್ತಾಗೆ ಸೈನಿಂಗ್ ಅಥಾರಿಟಿ ಇರಲ್ಲ. ಯಾಕೆಂದರೆ IT ಡಿಪಾರ್ಟ್ಮೆಂಟಿಂದ ಎಲ್ಲ ವಿಷಯ ಗೊತ್ತಾಗಿದೆ, ಅಭಿಗೂ ಗೊತ್ತಾಗಿದೆ. ಇದೆಲ್ಲ ಫ್ರಾಡ್ ಆಗಿದೆ, ಕಂಪ್ನಿ ಹೆಸರು ಹಾಳಾಗುತ್ತೆ ಅಂತ ಹೇಳಿ ಇನ್ನು ಮುಂದೆ ಸೈನಿಂಗ್ ಅಥಾರಿಟಿನ ಶ್ರಾವಣಿ ಕೊಡ್ತಾರೆ ಅಭಿಮನ್ಯುವರು. ಸೊ ಕೋಪದಲ್ಲಿರೋ ಮಮತಾ, ಕಲ್ಯಾಣ್, ಸಂಯುಕ್ತಾಗಂತೂ ಇದನ್ನು ಅರ್ಗೊಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಸೈನಿಂಗ್ ಅಥಾರಿಟಿ ಹೋದರೆ ಕಂಪ್ನಿಗೆ ಯಾವುದೇ ವಿಚಾರವಾಗಿ ಅವರು ತಲೆ ಹಾಕುವಂಗಿಲ್ಲ. ನೀವು ನೋಡ್ತಾ ಇದ್ದೀರಾ, ಮಮತಾ ಅವರು ಅದಕ್ಕೆ ಅಪೋಸ್ ಮಾಡ್ತಾರೆ. ಅಭಿ ಇದು ತುಂಬ ತಪ್ಪು, ನೀನು ಆ ಥರ ಏನಾದರೂ ಮಾಡಿದ್ರೆ ಕಂಪ್ನಿ ಹಾಳಾಗುತ್ತೆ, ಅಧ್ವಾನ ಆಗುತ್ತೆ, ಆ ಥರ ಎಲ್ಲ ಮಾಡಬೇಡ ಅಂತ ಮಮತಾನು ಹೇಳ್ತಾರೆ. ಯಾವುದನ್ನು ಕೇಳೋಕ್ಕೆ ರೆಡಿ ಇಲ್ಲ ಮಿಸ್ಟರ್ ಅಭಿಮಾನಿ ಅವರು. ಕೋಪದಲ್ಲಿರೋ ಮಮತಾ, ಕಲ್ಯಾಣ್, ಸಂಯುಕ್ತಾ. ಒಂದು ಮೋರ್ ಶಾಟ್ ಆಯಿತು ಶ್ರಾವಣಿ ಅವ್ರದ್ದು. ಬೇರೆ ಸೈನಿಂಗ್ ಅಥಾರಿಟಿ ಯಾರು ಕೊಡ್ತೀಯಾ ಅಂತ ಕೇಳಿದಾಗ ಬೇರೆ ಯಾರೂ ಅಲ್ಲ, ಆ ಜವಾಬ್ದಾರಿನ ನಾನು ಶ್ರಾವಣಿ ಕೊಡ್ತೀನಿ ಅಂತ ಅಭಿಮನ್ಯು ಹೇಳಿದ್ದಾರೆ. ಇದನ್ನು ಮುಂದೆ ಹೇಳೋ ಆಗಿಲ್ಲ, ಬಿಡೋ ಆಗಿಲ್ಲ ಅನ್ನೋ ಥರ ಮಮತಾ ಇದ್ದಾರೆ. ಸಂಯುಕ್ತಾ ಅಂತೂ ಕೋಪದಲ್ಲೇ ತುರ್ಗುಟ್ಕೊಂಡು ಶ್ರಾವಣಿನ ನೋಡ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ಫ್ರೇಮಲ್ಲಿ ಎಲ್ಲರೂ ಇದ್ದಾರೆ, ತುಂಬ ಕೋಪದಲ್ಲಿದ್ದಾರೆ. ನೀವು ನೋಡ್ತಾ ಇರ್ಬೋದು ಫ್ರೇಮಲ್ಲಿ ಸಂಯುಕ್ತ ಎಷ್ಟು ಕೋಪದಲ್ಲಿದ್ದಾರೆ ಅನ್ನೋದನ್ನ ನೋಡ್ಬೋದು. ನೋಡಿ, ಲಾಯರು ಸೈನ್ ಮಾಡೋದಕ್ಕೆ ಫೈಲ್ನ ಕೊಡ್ತಾರೆ. ಇನ್ನು ಮುಂದೆ ಯಾವುದೇ ರೀತಿ ಕಂಪ್ನಿಗೂ ನಿಮಗೂ ಸಂಬಂಧ ಇಲ್ಲ, ಸೈನಿಂಗ್ ಅಥಾರಿಟಿ ನಿಮಗಿರಲ್ಲ, ಇದನ್ನು ನೋಡಿ ಸೈನ್ ಹಾಕಿ ಅಂತೇಳಿ ಫೈಲ್ನ ಕೊಡ್ತಾರೆ. ನೋಡಿ, ಸೈನ್ ಆಗ್ತಾ ಇರೋ ಸಂಯುಕ್ತ. ಅವ್ರಿಗೆ ರಕ್ತ ಕುದೀತಾ ಇದೆ. ತನ್ನಿಂದ ಸೈನಿಂಗ್ ಅಥಾರಿಟಿನ ತಗೊಂಡ್ಬಿಟ್ನಲ್ಲ ಅಭಿ ಅಂತ. ಅಭಿಗಿಂತ ಹೆಚ್ಚಾಗಿ ಶ್ರಾವಣಿ ಮೇಲೆ ತುಂಬ ಕೋಪ ಇದೆ. ತನ್ನ ಸೀಟ್ಗೆ ಶ್ರಾವಣಿ ಬಂದು ಕೂತೋಳೆ ಅನ್ನೋದನ್ನ ಅವ್ರಿಗೆ ನಂಬೋದಕ್ಕೆ ಆಗ್ತಾಯಿಲ್ಲ. ಶಾರ್ಟ್ ಮಧ್ಯ
ಟಚ್ ಅಪ್ ಆ್ಯಂಡ್ ಪೌಡ್ರ್ ಪ್ಯಾಡ್ ಮಾಡ್ತಾ ಇರೋರು, ಟಚ್ ಅಪ್ ಬಾಯ್ಸ್. ಸೊ ಇದೆಲ್ಲ ಆದಮೇಲೆ ಮತ್ತೆ ಶ್ರಾವಣಿಯವ್ರ ಹತ್ರ ಸೈನ್ ತಗೋತಾರೆ. ಇನ್ನು ಮುಂದೆ ಸೈನಿಂಗ್ ಅಥಾರಿಟಿ ನಿಮಗಿದೆ, ಕಂಪ್ನಿಗೆ ಯಾವುದೇ ರೀತಿ ಡಿಸಿಷನ್ ತಗೊಳ್ಳೋದಾದರೂ ನೀವು ಸೈನಿಂಗ್ ಅಥಾರಿಟಿ ಇದೆ ತಗೊಬೋದು ಅಂತ ಹೇಳ್ತಾರೆ. ನೋಡಿ ಈಗ ಮತ್ತೆ ಶ್ರಾವಣಿಯವರು ಸೈನ್ ಆಗ್ತಾಯಿದ್ದಾರೆ. ಸುಮ್ಮನೆ ಎಲ್ಲರ ಮುಂದೆ ತಾನು ಒಳ್ಳೆ ಹೇಳು ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ಆಶೀರ್ವಾದ ತಗೊಳ್ತಾರೆ. ಅವ್ರಿಗೆ ಅವಶ್ಯಕತೆ ಇಲ್ಲ ಅಂದರೂ ಆಶೀರ್ವಾದ ಮಾಡ್ತಾರೆ. ಹೀಗೆ ನೋಡ್ತಾ ಇರಿ, ಮುಂದೆ ಏನಾಗುತ್ತೆ ಅಂತ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಹಾಗೆ ನೋಡ್ತಾ ಇರಿ ಸೀರಿಯಲ್ ಸ್ಟಾರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು. ನಾನು ನಾಗೇಶ್. Roll. Rolling. Vicky perfectly. Action. Congrats. Thank you, sir. Thank you, sir. You will help. ರೆಡಿ, ಬನ್ನಿ. ತನ್ವಿ, ಮನ್ವಿ, ವಿಕಿ ಈ ಕಡೆಗೆ ಬಂದ್ಬಿಡಿ. ಹಾಂ, ಆ್ಯಂಡ್ ಕಂಗ್ರ್ಯಾಚುಲೇಷನ್ ಶ್ರಾವಣಿ. ಥ್ಯಾಂಕ್ ಯು. ಇಲ್ಲ, ಎಕ್ಸಿಟ್ ಇಲ್ಲ, ಇನ್ನೂ ಇದೆ, ಇನ್ನೊಂದು. ರೆಡಿ. ಸ್ವಲ್ಪ ಅಗ್ ಮಾಡ್ತೀರಲ್ಲ, ಸ್ವಲ್ಪ ನೀನು ಅವ್ರ ಜೊತೆ ಸ್ಪೈಟ್ ಮಾಡ್ತೀವಿ. ರೋಲಿಂಗ್ ಆಕ್ಷನ್. ಎಲ್ಲಿ ಹೋಗ್ತಾರೆ? ಸಿಗ್ತಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಅವರು ಎಲ್ಲಿ ಹೋಗ್ತಾರೆ? 6 ಏನು ವಿಷಯ ಮಾತಾಡಿದ್ರು?